ಕಲಘಟಗಿಯಲ್ಲಿ ಭಾರತೀಯ ಕಿಸಾನ್ ಸಂಘದ ಧರಣಿ 8ನೇ ದಿನಕ್ಕೆ ಬೆಳೆ ವಿಮೆ ಭ್ರಷ್ಟಾಚಾರ ತನಿಖೆಗೆ ಆಗ್ರಹ. ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಕರ್ನಾಟಕ ಉತ್ತರ ಪ್ರಾಂತ್ಯ ಧಾರವಾಡ ಜಿಲ್ಲಾ ಕಲಘಟಗಿ ಘಟಕದ ವತಿಯಿಂದ ನಡೆಯುತ್ತಿರುವ ಧರಣಿ 8ನೇ ದಿನವೂ ಕೂಡ ಮುಂದುವರೆದಿದ್ದು, ರೈತರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫಸಲ್ ಭೀಮಾ ಬೆಳೆ ವಿಮೆ ಯೋಜನೆಯಲ್ಲಿ ತಾಲೂಕಿನ ರೈತರಿಗೆ ಅನ್ಯಾಯವಾಗಿದ್ದು, ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಜರುಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಧರಣಿ ನಿರತರು ಒತ್ತಾಯಿಸಿದ್ರು. ರೈತ ವರ್ಗದ ಬದುಕಿನ ಸಮಸ್ಯೆಗಳು ಅಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಗೊತ್ತಿದ್ರೆ ಬೆಳೆ ವಿಮೆ ಯೋಜನೆಯಲ್ಲಿ ಇಂತಹ ಭ್ರಷ್ಟಾಚಾರ ನಡೀತಾ ಇರಲಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಧರಣಿಯಲ್ಲಿ ಭಾರತೀಯ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷ ಸಿದ್ದಪ್ಪ ಬೆಟಗೇರಿ, ಜಿಲ್ಲಾಧ್ಯಕ್ಷ ಗುರುನಾಥ್ ಗೌಡ ಬಸನಗೌಡರು, ಉಪಾಧ್ಯಕ್ಷ ರುದ್ರಗೌಡ ಪಾಟೀಲ್, ಬಿಜೆಪಿ ಮುಖಂಡ ಬಸವರಾಜ ಶಿರವಾಡ, ಚಂದ್ರಗೌಡ ಪಾಟೀಲ್, ಪರಶುರಾಮ್ ಹುಲಿಕೊಂಡ, ಶಂಕರಗೌಡ ಪಾಟೀಲ್, ಕಲ್ಲಪ್ಪ ಪುಟ್ಟಪ್ಪನವರ, ಸಾವಯವ ಕೃಷಿಕ ಈರನಗೌಡ ಪಾಟೀಲ್, ಸಂಗಪ್ಪ ಹೊಸಮನಿ, ರಾಯಪ್ಪ ತಿಪ್ಪಕ್ಕನವರ, ಅರ್ಜುನ ಕಲಕುಂಡಿ, ಈಶ್ವರಪ್ಪ ಬಸನಕೊಪ್ಪ, ಶೇಖನಗೌಡ ಪಾಟೀಲ್, ಬಸಯ್ಯ ಪೂಜಾರ್, ಬಸಪ್ಪ ಕೌಲಗೇರಿ ಸೇರಿ ಅನೇಕ ರೈತರು ಭಾಗವಹಿಸಿದ್ರು. ಕಲಘಟಗಿ ತಾಲೂಕಿನಲ್ಲಿ 2025-26ನೇ ಸಾಲಿನ ಏನು ರೈತರು ಬೆಳೆ ವಿಮೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಒಳಗಡೆ ವಿಮಾವನ್ನು ಕಟ್ಟಿದ್ರು. ಅದರೊಳಗಡೆ ಭಾರಿ ತಾರತಮ್ಯ ಆಗೈತಿ. ಅದು ನಮ್ಮ ಭಾರತೀಯ ಕಿಸಾನ್ ಸಂಘದ ಗಮನಕ್ಕೆ ಬಂದಾಗಿಂದ ಕಳೆದ 8 ದಿನಗಳಿಂದ ತಾಲೂಕಿನಾದ್ಯಂತ ಒಂದು ಹೋರಾಟವನ್ನು ತಹಸೀಲ್ದಾರ್ ಕಚೇರಿ ಒಳಗಡೆ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡೈತಿ. ಈ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ, ಕಲಘಟಗಿ ತಾಲೂಕಿನ ಒಳಗಡೆ ಎಲ್ಲ 14,000 ಚಿಲ್ಲರ್ ರೈತರ ಇನ್ಶೂರೆನ್ಸನ್ನು ಕಟ್ಟ್ಯಾರ. ಅದು ಕೆಲವಷ್ಟು ಪಂಚಾಯತಿಗಳಿಗೆ, ಕೆಲವಷ್ಟು ಹೋಬಳಿಗೆ ಮಾತ್ರ ಆ ಇನ್ಶೂರೆನ್ಸ್ ಕ್ಲೇಮ್ ಆಗೈತಿ. ಒಂದೊಂದು ಕಡೆಗೆ 82%, 57% ಆಗೈತಿ. ಒಂದಿಷ್ಟು ಕಡೆಗೆ ಪಂಚಾಯತಿಗಳಿಗೆ 5%, 6% ಆಗೈತಿ. ಇದರೊಳಗಡೆ ಅವ್ಯವಹಾರ ನಡೆದೈತಿ ಅಂಥೇಳಿ ನಮ್ಮೆಲ್ಲ ತಾಲೂಕಿನ ರೈತರ ಗಮನಕ್ಕೆ ಬಂದೈತಿ. ಇದರೊಳಗಡೆ ಏಜೆಂಟ್ರು ಕೂಡ ಭಾಗಿಯಾಗ್ಯಾರ ಅಂಥೇಳಿ ನಮ್ಮ ಗಮನಕ್ಕೆ ಬಂದೈತಿ. ಅದಕ್ಕಾಗಿ ನಾವು ಕಳೆದ 8 ದಿನಗಳಿಂದ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇದನ್ನು ಅಧಿಕಾರಿಗಳು ನಮ್ಮ ಕಡೆಗೆ ಬಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಅಂತಿಮವಾದ ತೀರ್ಮಾನಕ್ಕೆ ಬರ್ತೇವೆ ಅಂತ ಹೇಳಿದ್ದಾರೆ. ಅಂತಿಮವಾದ ತೀರ್ಮಾನಕ್ಕೆ ಬರಬೇಕು. ಇದರೊಳಗಡೆ ಯಾರೇ ಭಾಗಿಯಾದರೂ ಕೂಡ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಕಡೆಗೆ ಗಮನ ಹರಿಸಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಯಾರು ಅಧಿಕಾರಿಗಳದಾರ, ರಾಜಕಾರಣಿಗಳದಾರ, ಅವರು ಕೂಡ ಇದ್ರ ಕಡೆ ಗಮನ ಹರಿಸಿ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಭಾರತೀಯ ಕಿಸಾನ್ ಸಂಘದ ಒಂದು ಆಗ್ರಹ ಐತೆ ಅಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ. ಇದು ನಮ್ಮ ಕಲಘಟಗಿ ತಾಲೂಕಿನಾಗ ನಾವು ಪ್ರತಿಭಟನೆ ಕುಂತ ನಿರಂತರ ಹೋರಾಟ 8ನೇ ದಿವಸಕ್ಕೆ ಕಾಲಿಟ್ಟೈತಿ. ಇವತ್ತು 8ನೇ ದಿವಸದ ಹೋರಾಟ. ಇದು ನಮ್ಮದು ಇನ್ಶೂರೆನ್ಸ್ ಹಣ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಒಳಗೆ ಬರುವಂಥ ಹಣನ 9 ಕೋಟಿಗೂ ಅಧಿಕ ಹಣವನ್ನು ಇನ್ಶೂರೆನ್ಸ್ ಕಂಪನಿ ವಂಚನೆ ಮಾಡೈತಿ. ಆಮೇಲೆ ಇದು ನಡುವಿರುವಂಥ ದಲ್ಲಾಳಿಗಳು, ಏಜೆಂಟ್ಗಳಂತಾರಲ್ಲ, ಅವರು ಇದ್ರಾಗ ಶಾಮೀಲದಾರ. ಇದರ ಸಂಪೂರ್ಣ ಮಾಹಿತಿ ಅಧಿಕಾರಿಗಳಿಗೆ ಐತಿ. ಅಧಿಕಾರಿಗಳ ಇದುವರೆಗೂ ನಮಗೆ 8 ದಿವಸ ಆದರೂ ಯಾವುದೇ ಒಂದು ನ್ಯಾಯ ಕೊಟ್ಟಿಲ್ಲ. ಇಲ್ಲಿ ಯಾಕಂತೇಳಿ ಕೇಳೋರಿಲ್ಲ. ಯಾವ ಜನಪ್ರತಿನಿಧಿಗಳು ಬಂದಿಲ್ಲ. ಯಾರು ನಮ್ಗೆ ಇದುವರೆಗೂ ಇದು ಏನಾಗೈತಿ, ಅದರ ಸಂಬಂಧ ಯಾವ ಹಗರಣ ಏನೂ ಕೇಳಿಲ್ಲ. ಅದಕ್ಕಾಗಿ ನಮ್ಗೆ ಇದು ಕೂಡಲೇ ಈ ಹಗರಣದ ಒಳಗೆ ಭಾಗಿಯಾದವ್ರನ್ನ ಅರೆಸ್ಟ್ ಮಾಡ್ಬೇಕು. ಅರೆಸ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆ ಶಿಕ್ಷೆ ಆಗಬೇಕು. ಇದು ಏನು ಏಜೆಂಟ್ಗಳ ಮುಖಾಂತರ ಇನ್ಶೂರೆನ್ಸ್ ಆದವ್ರಿಗೆ ಹಣ ಬರುತ್ತಲ್ಲ, ಆ ಏಜೆಂಟ್ಗಳು ಏನು ಅವ್ರು ರೊಕ್ಕ ಅರ್ಧ ಇಸ್ಕೊಂಡಾರಲ್ಲ, ನಮ್ಮ ರೈತರ ರೊಕ್ಕ ಅವ್ರಿಗೆ ಹೊಳ್ಳಿ ಕೊಡಬೇಕು. ಆಮೇಲೆ ಈಗ ಯಾವ ಇನ್ಶೂರೆನ್ಸ್ ತುಂಬ್ಯಾರಲ್ಲ, ಅವ್ರಿಗೆ ಹಣ ಬಂದಿಲ್ಲಲ್ಲ, ಅವರಿಗೆ ಇನ್ಶೂರೆನ್ಸ್ ಹಣ ಪ್ಲೇ ಆಗ್ಬೇಕಂತೇಳಿ ಈ ಮುಖಾಂತರ ಕೇಳಬೇಕು. ಭಾರತೀಯ ಕಿಸಾನ್ ಸಂಘಕ್ಕೆ, ಭಾರತೀಯ ಕಿಸಾನ್ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ. ಇವತ್ತಿನ ದಿವಸ ನಮ್ಮ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನನ್ನ ರೈತರು ಹಾಗೂ ಎಲ್ಲ ನಮ್ಮ ಹೆಣ್ಮಕ್ಳು ಬಳಗದವರು ಬಂದಿದ್ದರು. ನನ್ನ ಸಲ ಈಗ ನಿರಂತರವಾಗಿ 8 ದಿವಸ ಹೋರಾಟ ಮಾಡೋಕ್ಕಂತ. ಯಾಕಪ್ಪ ಅಂತಂದ್ರೆ ಇದು ಬಹಳಷ್ಟು ದಿವಸ, ಈಗ 4-5 ವರ್ಷಗಳಿಂದ ಇದೇ ನಮ್ಮನೆ ಅನ್ಯಾಯ ಆಗೈತಿ. ಈ ಒಂದು 4-5 ವರ್ಷ ಅಂತ ಬೇರೆ ತಾಲೂಕಿನಿಂದ ಶಿಗ್ಗಾಂವದಲ್ಲಿ ಮತ್ತು ನವಲಗುಂದಲ್ಲಿ ಕೆಲವೊಂದು ಹೈವೇರಿಯಲ್ಲಿ ಈ ಭಾಳಷ್ಟು ತಾಲೂಕಿನ ಕಡೆಗೆ ಈ ರೀತಿ ಬೆಳೆ ವಿಮೆ ಬಗ್ಗೆ ಭಾಳ ತಾರತಮ್ಯ ಆಗೈತಿ. ದೊಡ್ಡ ಮೋಸತನ ಆಗೈತಿ. ಇದು ಈ ರೈತರಿಗೆ ಅಟ ಮೋಸ ಅಲ್ಲ, ಕೋಟ್ಯಾಟಗಟ್ಟಲೆ ಮೋಸತನ ಆಗೈತಿ.
ಇವರು ನಮ್ಮ ರೈತರವಾಗಿ ಏನು ತಾಲೂಕಿನಲ್ಲಿ ಇದಾರಲ್ಲ ಹೈವೇರಿಯಲ್ಲಿ ಮತ್ತು ಶಿಗ್ಗಾಂವದಲ್ಲಿ ಈ ರೀತಿ ಯಾರೂ ಹೋರಾಟ ಮಾಡಲಿಲ್ಲ. ನಮ್ಮ ಭಾರತೀಯ ಕಿಸಾನ್ ಸಂಘದಿಂದ ಈ ರೀತಿ ಯಾರೂ ಹೋರಾಟ ಮಾಡಲಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಏನಾಗೈತೆ ಅಂದ್ರೆ ನಂದ ಒಂದು ವಿಷಯ ಹೇಳ್ತೇವೆ. ಈಗ ನಮ್ಮ ತಾವರಗಿರಿ ಒಳಗೆ ನಮ್ಮ ಗ್ರಾಮ ಪಂಚಾಯತ್ ಒಳಗೆ ಏನು ಅನಿವಾರ್ಯ ಮಾಡ್ಯಾರಂದ್ರೆ, ಈಗ ಬಾಜುಕ ನಮ್ಮ ಮನೆಯವ್ರದ್ದು ವಿಷಯ ಐತಿ. ಈ ಕಡೆ ಏನು ಬಾಜುಕ ಏನೈತಲ್ಲ ನಂದು ಸರ್ವೆ ನಂಬರ್ ಒಂದೇ ಸರ್ವೆ ನಂಬರ್ 2 2 ಎಕರೆ ಕಬ್ಬು ಐತಿ, 2 ಎಕರೆ ಗೋವಿನ ಐತಿ. ಅದಕ್ಕೆ ಏನು ಮಾಡ್ಯಾರ ಅಂದ್ರೆ ಅಲ್ಲೇ ಇದಕ್ಕೆ ಬಂದೈತಿ ಇನ್ಶೂರೆನ್ಸ್. ಅದಕ್ಕೆ ಅಡಿಕೆಗೆ ಇನ್ಶೂರೆನ್ಸ್ ಬಂದೈತಿ. ಈಗ ನಾವು ನಿಜವಾಗಿ ಏನು ಕಟ್ಟೇವಲ್ಲ ಗೋವಿನ ಜೋಳಕ್ಕೆ, ಅದಕ್ಕೆ ಯಾರೂ ಬಂದಿಲ್ಲ. ಅದಕ್ಕೆ ಎಲ್ಲ ನಮ್ಮ ಕಲಗಡಿ ತಾಲೂಕಿನ ರೈತರು ಏನೋದಲ್ಲ, ಈಗಾಗಲೇ ನಾವೆಲ್ಲ ಪಾಂಪ್ಲಾಪ್ಸ್ ಹಚ್ಚೇವಿ. ಇಡೀ ರೈತರಿಗೆ ಇದು ದೊಡ್ಡ ಅನ್ಯಾಯ ಆಗೈತಿ, ಇದು ದೊಡ್ಡ ಮೋಸತನ ಮಾಡ್ಯಾರ ಇನ್ಶೂರೆನ್ಸ್ ಕಂಪ್ನಿಯವರು. ಮತ್ತು ತಲಾಟಿಯಿಂದ ಹಿಡ್ಕೊಂಡು ತಹಶೀಲ್ದಾರಿಂದ ಹಿಡ್ಕೊಂಡು ಎ ಡಿ ಅವರಿಂದ ಹಿಡ್ಕೊಂಡು ಮುಂದೆ ಎಲ್ಲ ಅಧಿಕಾರಿಯಿಂದ ವತಿ ಮಟನೂ ಭಾಳ ದೊಡ್ಡ ಅನ್ಯಾಯ ಆಗೈತಿ. ಇವ್ರನ್ನ ಯಾರೋ ಅಲ್ಲಿ ಇವತ್ತು ಅವ್ರನ್ನ ಖಂಡಿಸಿ ಅವ್ರನ್ನ ಶಿಕ್ಷೆಯನ್ನು ಕೊಡಿಸಿ, ಅದು ಯಾರು ತಪ್ಪಿಸ್ತು ಮಾಡ್ಯಾರ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಮತ್ತು ಬರುವಂಥ ನಮ್ಮ ಏನು ಈಗ ಇನ್ಶೂರೆನ್ಸ್ ಏನಾಗಿಲ್ಲಲ್ಲ, ಈ ಜೀವಾರ ರೈತರು ಕಟ್ಟಿದಂಥ ಬೆಳೆ ಏನು ಕಟ್ಟಿರಲ್ಲ ಅಂಥವ್ರಿಗೆ ನಿಜವಾಗಿ ಇನ್ಶೂರೆನ್ಸ್ ಕಟ್ಟಿದವರಿಗೆ ಆ ಇನ್ಶೂರೆನ್ಸ್ ಮಂಜೂರಿ ಆಗ್ಬೇಕಂತೇಳಿ ನಮ್ಮ ಬೇಡಿಕೆ. ಆದರೆ ನಿರಂತರವಾಗಿ ಬೇಡಿಕೆಯನ್ನು ಬಿಡೋದಿಲ್ಲ, ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೆ ನಾನು ಎಲ್ಲ ರೈತರಿಗೆ ನಮಸ್ಕರಿಸ್ತೀವಿ. ನಾನು ಈ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಇವತ್ತು ಸಾಕಷ್ಟು ರೈತರಿಗೆ ಅನ್ಯಾಯ ಆಗೈತಿ. ಆ ತಾರತಮ್ಯವನ್ನು ನಾವು ಕಂಡುಕೊಂಡು ಈ ಒಂದು ಪ್ರತಿಭಟನೆಗೆ ನಾವು ಭಾರತೀಯ ಕಿಸಾನ್ ಸಂಘದವರು ಎಲ್ಲ ಒಂದು ವಿಚಾರ ಮಾಡಿ ಇದನ್ನು ಪ್ರತಿಭಟನೆಯ ಮುಖಾಂತರ ನಾವು ರೈತರಿಗೆ ನ್ಯಾಯವನ್ನು ಒದಗಿಸಬೇಕಂತ ನಾವು ಸತ್ಯಾಗ್ರಹವನ್ನು ಕೂತೀವಿ. ಕಾರಣ ಇಷ್ಟ, ಈಗ ಕೆಲವೊಂದಿಷ್ಟು ದಲ್ಲಾಳಿಗಳ ಮುಖಾಂತರ ಏನು ದಲ್ಲಾಳಿಗಳ ರೈತರ ಪ್ರೀಮಿಯಮನ್ನು ತಾವೇ ಕಟ್ಟಿ ಅಂಥ ಒಂದು ಪ್ರೀಮಿಯಮ್ ಏನಾಗೈತಿ ಆ ರೈತರಿಗೆ ಸಂದಾಯ ಆಗೈತಿ. ಸ್ವತಃ ಬೆಳೆ ವಿಮಾ ಕಟ್ಟಿದಂಥ ರೈತರಿಗೆ ಈ ಅವರಿಗೆ ಏನು ಯಾವುದು ಇನ್ಶೂರೆನ್ಸ್ ಲಾಗೂ ಆಗಿಲ್ಲ. ನಾವು ಪ್ರತಿಭಟನೆಯ ಹೋರಾಟ ಏನಂತಂದ್ರೆ ನಮ್ಮ ಬೇಡಿಕೆ, ಈಗ ಯಾರಿಗೆ ವಿಮಾ ಹಣ ಜಮಾ ಆಗಿಲ್ಲ ಅವ್ರಿಗೆ ಜಮಾ ಆಗಬೇಕು. ಮತ್ತು ಈ ತಾರತಮ್ಯದಲ್ಲಿ ಇನ್ಶೂರೆನ್ಸ್ ಈ ತಾರತಮ್ಯದಲ್ಲಿ ಯಾರು ಕೈವಾಡ ಇದೆ ಅವರಿಗೆ ಯೋಗ್ಯ ಪ್ರಮಾಣದಲ್ಲಿ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗೋ ಮಟ್ಟವನ್ನು ನಾವು ಈ ಒಂದು ಪ್ರತಿಭಟನೆಯನ್ನು ಬಿಡೋಂಗಿಲ್ಲ ಅಂಥೇಳಿ ನಾವು ಈ ಮುಖಾಂತರ ತಿಳಿಸ್ತೇವೆ. ಅದೇ ರೀತಿಯಾಗಿ ನಾವು ಈಗ ಸಾಕಷ್ಟು ರೈತರು ಯಾವ ರೀತಿ ತನಿಖೆ ಮಾಡ್ಬೇಕಂತೂ ಅಧಿಕಾರಿಗಳು ಹೇಳಾಕತ್ತೀವಿ, ಆದರೂ ಅವ್ರು ಕೇಳ್ತಾ ಇಲ್ಲ. ಯಾಕಂದ್ರೆ ಒಂದೇ ಒಂದು CS ಸೆಂಟರ್ನಲ್ಲಿ 350 ಮಂದಿದು 3500 ಮಂದಿದು ಒಂದೇ CS ಸೆಂಟರ್ನಲ್ಲಿ ಒಬ್ಬ ವ್ಯಕ್ತಿ ಎಲ್ಲ ರೈತರ ಅವ್ರು ಬೆಳೆ ವಿಮೆಯನ್ನು ತುಂಬ್ಯಾನ. ಅದೊಂದು CS ಸೆಂಟರನ್ನು ನೀವು ಅದನ್ನು ತನಿಖೆ ಮಾಡಿದ್ರೆ ಅಲ್ಲೆಲ್ಲ ಹೊರಬೀಳ್ತೈತಿ. ಆವಾಗ ನಿಜವಾದ ತುಂಬಿದಂಥ ಬೆಳೆ ವಿಮೆ ತುಂಬಿದಂಥ ರೈತರಿಗೆ ನ್ಯಾಯ ಸಿಗ್ತೈತೆ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಉತ್ತರ ಪ್ರಾಂತ ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನಲ್ಲಿ ನಿರಂತರವಾಗಿ 8 ದಿವಸದ ಪರ್ಯಂತರವಾಗಿ ನಾವಿಲ್ಲಿ ಕುಳಿತು ಹೋರಾಟ ಮಾಡಿದ್ರೂ ಕೂಡ ಕಲಘಟಗಿಯಾಗಿರ್ತಕ್ಕಂಥ ಆಫೀಸರ್ಸ್ ನಮ್ಮ ಮಂತ್ಯಕ್ಕೆ ಬಂದಾರ. ತಹಶೀಲ್ದಾರ್ ಇರ್ಬೋದು, AD ಇರ್ಬೋದು, CPI ಸಾಹೇಬ್ರು ಇರ್ಬೋದು, ಇವರೆಲ್ಲ ನಮ್ಮ ಜೊತೆಗೆ ಇದ್ದಾರೆ, ಇಲ್ಲಂತೇನಲ್ಲ. ಆದರೆ ಧಾರವಾಡದಾಗಿರ್ತಕ್ಕಂಥ ನಮ್ಮ DC ಸಾಹೇಬರು ನಮ್ಮ ಜೊತೆಗಿಲ್ಲ. ಸಾವಿರಾರು ಕೋಟಿ ಹಗರಣ ಇದು. 90 ಕೋಟಿ ರೂಪಾಯಿ ಧಾರವಾಡ ಜಿಲ್ಲಾಕ್ಕೆ ಬಂದ್ರೆ ಸರ್ಕಾರದವರು ಇದನ್ನು ಸರಿಯಾಗಿ ಹಂಚಿದ್ರೋ ಇಲ್ಲೋ, ಏನು ಮಾಡಕತ್ತಾರೋ, ರೈತಿಗೆ ಮುಟ್ಟೈತೆ ಇಲ್ಲೋ ಕೇಳುವಂಥ ಸೌಜನ್ಯತೆ ನಮ್ಮ DC ಅವ್ರಿಗೆ 8 ದಿನ ಕುಂತರೂ ಅವ್ರಿಗೆ ಮೇಡಮ್ ಅವ್ರಿಗೆ ಮನಸ್ಸಿಗೆ ಅದು ಬಂದು ಮುಟ್ಟೈತೋ ಇಲ್ಲೋ ನಮಗೆ ಗೊತ್ತಿಲ್ಲ. ದಯವಿಟ್ಟು ಇಲ್ಲಿಂದ ಹೋಟ್ ಹಾಕಿಸ್ಕೊಂಡು ಹೋದಂಥ ಉಭಯ ಸಚಿವರು, ನಾವು ಒಬ್ಬರಿಗೆ ಅನ್ನಂಗಿಲ್ಲ, ಉಭಯ ಸಚಿವರು ನನ್ನ ಕಲಘಟಗಿ ತಾಲೂಕಿನಾಗ ಹೋಟ್ ಹಾಕಿಸಿ ಗೆಲ್ಲಿಸಿ ಮಾನ್ಯ ಸರ್ಕಾರದೊಳಗೆ ಒಂದು ಒಳ್ಳೆಯ ಉನ್ನತವಾದಂಥ ಹುದ್ದೆ ಕೊಡ್ಸ್ಯಾರ. ನಾವು ಜೊತೆಗೆ ಅವ್ರ ರೈತರ ಜೊತೆಗೆ ಹೋಗಿ ಒಂದು ತಾಸರ ಒಂದು 10 ಮಿನಿಟರ ಬಂದು ಕುಂತು ಅವ್ರ ನಿಂಬಲ್ಲಿ ಚರ್ಚೆ ಮಾಡಿ ಅವರಿಗೆ ನೋವಿಗೆ ಸ್ಪಂದನೆ ಮಾಡಲಿಲ್ಲ ನಮ್ಮ ರಾಜ್ಯ ಸಚಿವರು. ಜೊತೆಗೆ ನಮ್ಮ ಕೇಂದ್ರ ಸಚಿವರು ಕೂಡ ಎಲ್ಲಿಯೋ ಫೋನ್ಯಾಗ ಮಾತಾಡಿ ಏನೇನೋ ಮಾತಾಡಿ ಅವರು ಕೂಡ ನಂದು 90 ಕೋಟಿ ಹಣ ನಮ್ಮ ಧಾರವಾಡ ಜಿಲ್ಲಾಕ್ಕೆ ಬಂದೈತಿ, ಎಲ್ಲಿ ಕೊಟ್ಟರು, ಎಲ್ಲಿ ಬಿಟ್ಟರು, ಏನು ಅಡಿಕೆ ಹೊಲಕ್ಕೆ ಕೊಟ್ಟರು, ಏನು ಕಬ್ಬಿನ ತೋಟಕ್ಕೆ ಕೊಟ್ಟರು, ನಿಜವಾದ ರೈತರಿಗೆ ಕೊಟ್ಟರು, ಗೊಂಜಾಳ ಹೊಲಗಳಿಗೆ ಅವರು ವಿಚಾರ ಮಾಡಲಿಲ್ಲ. ತಂದಾರ ಇಲ್ಲಂತ ಅನ್ನಂಗಿಲ್ಲ, ನಮ್ಮ ಸಚಿವರು ಕೆಲಸ ಮಾಡ್ತಾರೆ ರಾಜ್ಯದೊಳಗೆ, ಅದು ಇಲ್ಲ ಅನ್ನಂಗಿಲ್ಲ. ಆದ್ರೆ ಇಲ್ಲೇನು ಮತದಾರ ಪ್ರಭುಗಳು, ಅನ್ನದಾತ ಪ್ರಭುಗಳು ಇಲ್ಲೇನು ಹೋಗ್ಕೊಂತ ಕುಂತಾರಲ್ಲ, ಇವ್ರ ಬಗ್ಗೆ ಒಂದು ಚಕಾರ, ಒಂದು ಫೋನ್ ಇಲ್ಲ, ಒಂದು ಸ್ಟೇಟ್ಮೆಂಟ್ ಸದ್ಯಕ್ಕೆ ನಿಮ್ಮದಿಲ್ಲ. ಯಾವ ಸೀಮೆ ಸಚಿವರು ನೀವು, ಹೆಂಗೆ ಸಚಿವರು ಅಂತ ನಿಮ್ಮನ್ನು ಕರಿಬೇಕು? ಕಲಘಟಗಿ ತಾಲೂಕಿನಾಗ ಹೆಂಗೆ ಆಗಾಕತ್ತೈತಿ,
ಅದಕ್ಕೆ ಸೂಕ್ತವಾದಂಥ ಕ್ರಮ ಮಾಡಿರಿ ಅಂತೇಳಿ ಯಾವ ಪೇಪರ್ನಾಗ ಸ್ಟೇಟ್ಮೆಂಟ್ ಕೊಟ್ಟಿರಿ, ಯಾವ ಟಿ ವಿ ಮಾಧ್ಯಮದಾಗ ಕೊಟ್ಟಿರಿ, ಯಾವ ಫೋನ್ಯಾಗ ಮಾತಾಡಿರಿ, ಏನೂ ಇಲ್ಲ. ದಯವಿಟ್ಟು ಎಚ್ಚೆತ್ಕೊರಿ. ಮುಂದೆ ಬರ್ತಕ್ಕಂಥ ದಿನಗಳದಾಗ ಭಾಳ ಕೆಟ್ಟ ಕಾಲಮಾನ ಬರ್ತಾವೆ. ಇದೆಲ್ಲ ತಾಲೂಕಿನಾದ್ಯಂತ ಹೋಗಿಬಿಡ್ತೈತಿ, ಹೋಗೈತೀಗ. ಇದು ಇಲ್ಲೇ ನಮ್ಮ ತಾಲೂಕಿನಾಗ ಅಷ್ಟೇ ಇಲ್ಲ, ಇಡೀ ಕರ್ನಾಟಕದ ರಾಜ್ಯ ಮೂಲಿ ಒಳಗೂ ಈ ಕಾಳರು ಎಲ್ಲಿಂದಲೂ ಬಂದ ಕಾಳರು 3,000 ಜನರು ಒಬ್ಬರೇ ಇನ್ಶೂರೆನ್ಸ್ ಕಟ್ತಾರೆ. ಏನೋ ಅಂದ್ರೆ ನಮ್ಮ ಅಧ್ಯಕ್ಷರು ನಮ್ಗೆ ಅದನ್ನ ಹೇಳಕ್ಕೆ ಬರೋದಿಲ್ಲ. ಅಂಥವ್ರು ನೀವು ಖಂಡಿಸ್ರಿ ಅಂತ ಹೇಳ್ಕಲ್ಲ. ಯಾವ ಪೇಪರ್ನಾಗೂ ಬರಲಿಲ್ಲ, ಯಾವ ಟಿ ವಿ ಒಳಗೂ ನಿಮ್ಮದು ಆದೇಶ ಬರಲಿಲ್ಲ. ನಿಮ್ಮ ಆದೇಶ ಕಾಯಕತ್ತೇವಿ, ನಿಮ್ಮ ಬರೋವರೆಗೂ ನಾವು ಹೇಳಂಗಿಲ್ಲ. ದಯವಿಟ್ಟು ನಮ್ಮ ಕೂಗು ಕೇಳಿ ಎಲ್ಲಿದ್ದರೂ ಕೂಡ ಕಲಘಟಗಿ ತಾಲೂಕಿಗೆ ಬರಬೇಕು. ನಿಮಗೆ ದೂರ ಆಗ್ಬೋದು, ಮಾನ್ಯ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಇಡೀ ದೇಶದ ಅವರಿಗೆ ಜವಾಬ್ದಾರಿ ಐತಿ. ಆದರೂ ಕೂಡ ಕಲಘಟಗಿ ತಾಲೂಕಿನಾಗ ಹೆಚ್ಚಿನ ಮತಗಳು ಕೊಟ್ಟವ್ದು ಯಾವ್ದಾರು ಒಂದು ತಾಲೂಕು ಐತೆ ಅಂದ್ರೆ ಕಲಘಟಗಿ. ದಯವಿಟ್ಟು ಅವ್ರನ್ನ ನಿಮ್ಮ ಪಕ್ಕದಾಗಿ ಇಟ್ಕೊಂಡು ಅವ್ರನ್ನ ಜೋಪಾನ ಮಾಡೋ ಜವಾಬ್ದಾರಿ ನಿಮ್ಮದೈತಿ. ರಾಜ್ಯ ಸಚಿವರಿಗೂ ಕೂಡ ನಮ್ಮ ಕಲಘಟಗಿ ತಾಲೂಕನ್ನು ಒಳ್ಳೆಯ ಸ್ಥಾನವನ್ನು ಕೊಟ್ಟಾರ. ಅದನ್ನು ಅವರು ಇಟ್ಕೊಂಡು ನಮ್ಮ ಕಲಘಟಗಿ ಜನ ನೋವಿನಾಗದಾರಪ್ಪ. ಅಲ್ಲಿ ಕಳ್ಳರ ಹವಳಿ ಭಾಳ ಆಗೈತಿ. ನಾವು ಕೊಟ್ಟಂಥ ಹಣ ಎಲ್ಲ ಕಳ್ಳರ ತಿಂದಾರ. ಅವರಿಗೆ ಸೂಕ್ತವಾದಂಥ ಕ್ರಮ ಜರುಗಿಸಿ ಉಳಿದಂಥ ಎಲ್ಲ ರೈತರಿಗೂ ಇನ್ಶೂರೆನ್ಸ್ ಕೊಡುವಂಥ ಪ್ರಯತ್ನ ಮಾಡ್ಬೇಕಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳು